ಐಸಿಸಿ ವುಮೆನ್ಸ್ ವಿಶ್ವಕಪ್ ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಟೀಮ್ ಇಂಡಿಯಾ ಗರ್ಲ್ಸ್ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಸಿಂಹಿಣಿಯರ ಸಾಧನೆಗೆ ಇಡೀ ಕ್ರಿಕೆಟ್ ಜಗತ್ತೇ ಸಲಾಮಂತಿದೆ. ಟ್ರೋಫಿ ಗೆದ್ದ ವೀರ ನಾರಿಯರಿಗೆ ಬಂಪರ್ ಗಿಫ್ಟ್ಗಳು ಸಿಗ್ತಾ ಇವೆ. ಗೌರ್ಮೆಂಟ್ ಜಾಬ್ ಆಫರ್, ಕೋಟಿ ಕೋಟಿ ಬಹುಮಾನ, ಉದ್ಯಮಿಗಳಿಂದ ವಜ್ರಾಭರಣ, ಹೀಗೆ ಬಹುಶಃ ಎಲ್ಲವೂ ಸರಿ ಇದ್ದಿದ್ರೆ ಟ್ರೋಫಿ ವಿನ್ನಿಂಗ್ ಟೀಮ್ನಲ್ಲಿ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ಇರಬೇಕಿತ್ತು. ಆದರೆ ಅವರೇ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡ್ರ ಎನ್ನುವಂತ ಚರ್ಚೆಗಳು ನಡೀತಾ ಇವೆ. ಇನ್ನು ತಂಡದ ಆಟಗಾರ್ತಿಯರೊಬ್ಬರಿಗೆ ಕರ್ನಾಟಕದ ನಂಟು ಕೂಡ ಇದೆ. ಯಾರು ಆ ಆಟಗಾರ್ತಿ? ಶ್ರೇಯಾಂಕಾ ಪಾಟೀಲ್ ಎಡವಿದ್ದೆಲ್ಲಿ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಗಿಟ್ಟಿಸಿಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಇಲ್ಲಿ ಟ್ಯಾಲೆಂಟ್ ಎಷ್ಟು ಮುಖ್ಯನೋ ಅದರ ಜೊತೆಗೆ ಲಾಬಿಗಳು, ಪಾಲಿಟಿಕ್ಸ್ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ. ಆದರೆ ಹೊರ ಜಗತ್ತಿಗೆ ಅದು ಗೊತ್ತಾಗಲ್ಲ ಅಷ್ಟೇ. ಬಟ್ ಸಿಕ್ಕ ಅವಕಾಶವನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ಅದ್ಯಾಕೋ ಏನೋ ಬಹುಬೇಗನೆ ಮಿಂಚಿ ಮರೆಯಾಗ್ತಾರ ಎನ್ನುವಂತ ಅನುಮಾನಗಳು ಶುರುವಾಗಿವೆ. ಪ್ರಸ್ತುತ ವುಮೆನ್ಸ್ ಟೀಮ್ ಐಸಿಸಿ ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ. ಆದರೆ ವಿನ್ನಿಂಗ್ ಟೀಮ್ನಲ್ಲಿ ನಮ್ಮ ಕನ್ನಡಿಗರು ಯಾರು ಇಲ್ವಲ್ಲ ಅನ್ನುವಂತ ಕೊರಗು ಕಾಡ್ತಾ ಇದೆ. ಈ ಅವಕಾಶವನ್ನ ಶ್ರೇಯಾಂಕಾ ತಮ್ಮ ಕೈಯಾರೆ ಮಿಸ್ ಮಾಡಿಕೊಂಡ್ರ ಎನ್ನುವಂತ ಅನುಮಾನಗಳು ಕೂಡ ಮೂಡಿವೆ. ಒಂದೇ ವರ್ಷಕ್ಕೆ ಸೀಮಿತವಾಯ್ತಾ ಟೀಮ್ ಇಂಡಿಯಾ ಆಟ? 2024ರಲ್ಲಿ RCB ವುಮೆನ್ಸ್ ಟೀಮ್ WPL ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರೋಕೆ ಮುಖ್ಯ ಕಾರಣನೇ ಕನ್ನಡತಿ ಶ್ರೇಯಾಂಕಾ ಪಾಟೀಲ್. ಬೌಲಿಂಗ್ ನಲ್ಲಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ನೀಡಿದ್ರು. ಫ್ಯಾನ್ಸ್ ಅಂತೂ ಪ್ರೀತಿಯಿಂದ ಟಗರುಪುಟ್ಟಿ ಅಂತಾನೆ ಹೆಸರಿಟ್ಟಿದ್ರು. ಆದ್ರೆ ಆ ನಂತರದಲ್ಲಿ ಟೀಮ್ ಇಂಡಿಯಾದಲ್ಲಿ ಅವಕಾಶ ಕೊಟ್ಟರು ಕೂಡ ಶೈನ್ ಆಗೋಕೆ ಸಾಧ್ಯವಾಗಲೇ ಇಲ್ಲ. 2023ರಲ್ಲಿ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದ ಶ್ರೇಯಾಂಕಾ ಒಂದೇ ವರ್ಷದಲ್ಲಿ ಮರೆಯಾಗಿದ್ದಾರೆ. 2024ರ ಜೂನ್ 23ರಂದು ಸೌತ್ ಆಫ್ರಿಕಾ ವಿರುದ್ಧ ತಮ್ಮ ಕೊನೆಯ ಏಕದಿನ ಪಂದ್ಯವನ್ನ ಆಡಿದ್ರು. ಹಾಗೆ 2024ರ ಅಕ್ಟೋಬರ್ 13ರಂದು ಆಸ್ಟ್ರೇಲಿಯಾ ವಿರುದ್ಧ ತಮ್ಮ ಕೊನೆಯ T20 ಪಂದ್ಯವನ್ನ ಆಡಿದ್ದಾರೆ. ಆ ನಂತರ ಇಂಜುರಿ ಕಾರಣಕ್ಕೆ ಅವರನ್ನ ತಂಡದಿಂದ ಕೈ ಬಿಡಲಾಗಿತ್ತು. ಆ ಬಳಿಕ ರಿಕವರ್ ಆದ್ರೂ ಕೂಡ ರಾಷ್ಟ್ರೀಯ ತಂಡಕ್ಕೆ ಕಂಬ್ಯಾಕ್ ಮಾಡೋಕೆ ಸಾಧ್ಯನೇ ಆಗಿಲ್ಲ. ಅದರ ಜೊತೆಗೆ ಶ್ರೇಯಾಂಕಾ ಮೇಲೆ ಫ್ಯಾನ್ಸ್ ಕೂಡ ಸಿಟ್ಟಾಗಿದ್ದಾರೆ. ಅದಕ್ಕೆ ಕಾರಣ ಶ್ರೇಯಾಂಕಾ ಪಾಟೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದು, ರೀಲ್ಸ್ ಅಂತೆಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ಕ್ರಿಕೆಟ್ ಕರಿಯರ್ ಕಡೆ ಸೀರಿಯಸ್ ಆಗಿ ಫೋಕಸ್ ಮಾಡಿ ರೀಲ್ಸ್ ಚಟಕ್ಕೆ ಬೀಳ್ಬೇಡಿ ಅಂತೆಲ್ಲ ಅಭಿಮಾನಿಗಳು ಬುದ್ಧಿ ಹೇಳ್ತಿದ್ದಾರೆ. ಆದ್ರೆ ಅದನ್ನ ಶ್ರೇಯಾಂಕಾ ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ಇನ್ನೊಂದ್ ಕಡೆ ಈ ಬಾರಿ ಐಸಿಸಿ ವಿಶ್ವಕಪ್ ಗೆದ್ದಿರುವಂತ ಭಾರತ ತಂಡದಲ್ಲಿ ಕರ್ನಾಟಕದ ನಂಟಿರುವಂತ ಆಟಗಾರ್ತಿ ಕೂಡ ಇದ್ದಾರೆ. ಅವರೇ ಜೆಮಿಮಾ ರಾಡ್ರಿಗಸ್. ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿಯೋಕೆ ನೆಲ ಕಚ್ಚಿ ನಿಂತಿದ್ದ ದಿಟ್ಟ ಆಟಗಾರ್ತಿ. ಜೆಮಿಮಾ ರಾಡ್ರಿಗಸ್ಗಿದೆ ಕರ್ನಾಟಕ ನಂಟು. ಮಹಿಳಾ ವಿಶ್ವಕಪ್ನಲ್ಲಿ 7 ಬಾರಿ ಚಾಂಪಿಯನ್ ಆಗಿದ್ದ ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸೋಕೆ ಸೆಮಿಫೈನಲ್ನಲ್ಲಿ ಜೆಮಿಮಾ ಅಜೇಯ ಶತಕ ಗಳಿಸಿ ಮಿಂಚಿದ್ರು. ಪಂದ್ಯದ ಬಳಿಕ ಜೆಮಿಮಾ ಹೆಸರು ದೇಶಾದ್ಯಂತ ಟ್ರೆಂಡ್ ಆಗಿತ್ತು. ಆಕ್ಚುಲಿ ಜೆಮಿಮಾ ಮುಂಬೈನಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ಅವರಿಗೆ ಕರಾವಳಿಯ ನಂಟಿದೆ. ಯಾಕಂದ್ರೆ ಜೆಮಿಮಾ ರಾಡ್ರಿಗಸ್ ಅವರ ತಂದೆ ಇವಾನ್ ರಾಡ್ರಿಗಸ್ ಮಂಗಳೂರಿನವರು. ಆಕೆಯ ತಾಯಿ ಲ್ಯಾವಿಟಾ ಉಡುಪಿಯವರಾಗಿದ್ದಾರೆ. ಜೆಮಿಮಾ ಕ್ರಿಕೆಟ್ ಮಾತ್ರವಲ್ಲದೆ ಹಾಕಿಯಲ್ಲೂ ಕೂಡ ಚಾಪು ಮೂಡಿಸಿದ್ದಾರೆ. ಶಾಲಾ ದಿನಗಳಲ್ಲಿ ಹಾಕಿ ಟೂರ್ನಿಗಳಲ್ಲೂ ಕೂಡ ಆಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಕ್ರಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಈಗ ಭಾರತ ಮಹಿಳಾ ತಂಡದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಇನ್ನು ಜೆಮಿಮಾ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಕೂಡ. ಬ್ಯಾಟಿಂಗ್, ಫೀಲ್ಡಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಗಿಟಾರಿಸ್ಟ್, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಂಗೇಜ್ ಇರ್ತಾರೆ. ಆದ್ರೆ ಕರಿಯರ್ ಕಡೆಗೂ ಕೂಡ ಫೋಕಸ್ ಮಾಡೋದ್ರಿಂದ ಸದ್ಯ ಕ್ರಿಕೆಟ್ ಜರ್ನಿಯಲ್ಲಿ ಸಕ್ಸಸ್ ದಾರಿಯಲ್ಲಿದ್ದಾರೆ. ಇನ್ನಾದ್ರೂ ಶ್ರೇಯಾಂಕಾ ಸೋಷಿಯಲ್ ಮೀಡಿಯಾ ಫೀವರ್ನಿಂದ ಆಚೆ ಬಂದು ಕೆರಿಯರ್ ಕಡೆ ಫೋಕಸ್ ಮಾಡಿದ್ರೆ ಫ್ಯೂಚರ್ ಅಂತೂ ಬ್ರೈಟ್ ಆಗಿರುತ್ತೆ. ಅವರು ರೀಲ್ಸ್ ಮಾಡೋದು ಬೇಡವೇ ಬೇಡ. ಅಚೀವ್ಮೆಂಟ್ ಮಾಡಿದ್ರೆ ಅವರ ಫೋಟೋ ವಿಡಿಯೋಗಳಲ್ಲಿ ರೀಲ್ಸ್ ಮಾಡೋಕೆ ಅಂತಲೇ ಕೋಟ್ಯಂತರ ಫ್ಯಾನ್ಸ್ ಕಾಯ್ತಾ ಇರ್ತಾರೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.